ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಸಾಕ್ಷಿಹಳ್ಳಿ ಗ್ರಾಮದಿಂದ ತುಮಕೂರಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯ ತುಂಬ ಗುಂಡಿಗಳದ್ದೇ ಕಾರುಬಾರು. ಮಾತ್ರವಲ್ಲದೆ ಡಾಂಬರ್ ಎಲ್ಲಿದೆ ಎಂದು ಹುಡುಕಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಈ ಮಾರ್ಗವಾಗಿ ಸುಮಾರು 10 ಕಿಲೋಮೀಟರ್ ದೂರದ ಸಾಕ್ಷಿಹಳ್ಳಿ ತಲುಪಬೇಕಾದರೆ ವಾಹನ ಹಳ್ಳ ಕಿಳಿಸದೆ ಚಲಿಸುವುದೇ ದೊಡ್ಡ ಸವಾಲಿನ ಕೆಲಸವಾಗಿದೆ. ಸಂಪೂರ್ಣ ಗುಂಡಿಗಳು ಕೂಡಿರುವುದರಿಂದ ಸದ್ಯ ಮಳೆ ಇಲ್ಲದಿರುವುದರಿಂದ ಸಂಪೂರ್ಣ ಧೂಳುಮಯವಾಗಿದೆ. ಧೂಳಿನಿಂದಾಗಿ ರಸ್ತೆ ಕಾಣಿಸದೆ ಅದೆಷ್ಟು ಅಪಘಾತಗಳು ಆಗ್ತಾ ಇದೆ. ಅಲ್ಲದೆ ಗುಂಡಿಗಳನ್ನು ತಪ್ಪಿಸಲು ಹೋಗಿ ಬೈಕ್ ಸವಾರರು ಗುಂಡಿಯಲ್ಲಿ ಬಿದ್ದು ಹೋಗಿರೋ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಇನ್ನು ಮಳೆಗಾಲದಲ್ಲಿ ರಸ್ತೆ ಯಾವುದೋ ಗುಂಡಿ ಯಾವುದೋ ಒಂದು ಗೊತ್ತಾಗದೆ ಈ ರಸ್ತೆಯಲ್ಲಿ ಬಿದ್ದು ಆಸ್ಪತ್ರೆ ಪಾಲಾಗ್ತಾ ಇರುವುದು ಸಾಮಾನ್ಯವಾಗಿದೆ. ಇಲ್ಲಿನ ರಸ್ತೆಗಳ ಅಭಿವೃದ್ಧಿ ಹಿನ್ನಡೆಗೆ ರಾಜಕೀಯ ಕಾರಣ ಎಂಬುದು ತೆರೆಮರೆಯಲ್ಲಿ ಪ್ರಚಲಿತದಲ್ಲಿರುವ ಸಂಗತಿಯಾಗಿದೆ. ಹೆಸರು ಮಾನಿ ಮಹೇಶ್ ಅಂತ, ಕಿಲಾರದಳ್ಳಿ ಗ್ರಾಮ ಪಂಚಾಯತಿ ಮೆಂಬರು. ಇದು ಶಿರಾ ಟು ಈ ಕಡೆ ಚಿಕ್ಕನಾಯಕನಹಳ್ಳಿವರೆಗೂ ಐತೆ. ಇಲ್ಲಿ ಹೂಲ್ದೆರೆಯಿಂದನ ಈ ಕಡೆ ಹೊಸಕೆರೆ ಮತ್ತು ಚೇಳೂರು ತುಮಕೂರುವರೆಗೂ ಐತೆ. ಭಾರಿ ಗುಂಡಿಗಳು ಬಿದ್ದಾವೆ. ಎಷ್ಟೇ ಸರಿ ಹೋಗಿ ನಾವು ಎಲ್ಲ ಗಾಡಿಗಳು ವಾಲ್ತವೆ. ಇಲ್ಲಿ ಬಸ್ಗಳು ಕನ್ವೆಂಟ್ ಇಲ್ಲ. ಹುಡುಗರು ಜಾಸ್ತಿ ಜನ ಬರ್ತಾರೆ. ಶಾಲಾ ಮಕ್ಕಳೆಲ್ಲ ಟಾಪಿ ಮೇಲೆಲ್ಲ ಇರ್ತಾರೆ. ಗುಂಡಿಗಳು ಬಿದ್ದು ಎಷ್ಟೋ ಹುಡುಗರು ಬಿದ್ದಿದ್ದಾರೆ. ಹಂಗಾಗಿ ಅವ್ರನ್ನ ಆಸ್ಪತ್ರೆಗೆ ಹಾಕಿದ್ದ ನಿರ್ದೇಶನಗಳು ಇದ್ದಾವೆ. ಈ ಗುಂಡಿಗಳನ್ನ ಮುಚ್ಚಿಕೊಡ್ಬೇಕು ಅಂತ ಹೇಳಿ ನಾವು ಶಾಸಕರ ಹತ್ರ ಎಲ್ಲ ಹೋಗಿ ಕೇಳ್ಕೊಂಡ್ವಿ. ಅವರು ಸಮೇತನ ನಮ್ಮದು ಶಿರಾ ಕ್ಷೇತ್ರ, ನಮ್ದೊಂದು ಹೋಬಳಿ ಶಿರಾ ಕ್ಷೇತ್ರ ಬಿಟ್ಟು ಚಿಕ್ಕನಾಯಕನಹಳ್ಳಿ ವ್ಯಾಪ್ತಿ ಸೇರ್ಕೊಂಡೈತೆ. ಅದರಿಂದ ನಮ್ಮ ಹೋಬಳಿನ ಒಂಥರ ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಆ ಥರ ಆಗಿ ನಮಗೆ ಯಾವುದೇ ಅನುಕೂಲ ಇಲ್ಲ. ಇಲ್ಲಿದೆ ಮಣ್ಣಮ್ಮನ ದೇವಸ್ಥಾನ ಅಂತ ಒಂದಿದೆ. ಇಲ್ಲಿಗೆ ಜಾಸ್ತಿ ಜನ ಶನಿವಾರ ಭಾನುವಾರ ಅಮಾವಾಸ್ಯೆಗಳಲ್ಲಿ ಜಾಸ್ತಿ ಜನ ಬರ್ತಾರೆ. ಅವರು ನೈಟು ಗೊತ್ತಿರಲ್ಲ, ರೋಡ್ ಗೊತ್ತಿರಲ್ಲ, ಬೇರೆ ಕಡೆಯಿಂದ ಬಂದು ಬಿದ್ದು ಎದ್ದೋಗ್ತಾ ಇದ್ದಾರೆ. ಅದಕ್ಕೋಸ್ಕರನ ಮುಂದಿನ ದಿನಗಳಲ್ಲಾದ್ರೂ ಸರ್ಕಾರದ ವತಿಯಿಂದ ಆಗಲಿ ಏನೇ ಆಗಲಿ ನೀವು ಇದನ್ನ ತೋರಿಸಿ ನಮ್ಗೊಂದು ರೋಡ್ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಕೌಲು ರೈತರ ಸಂಘದ ಮುಖ್ಯಸ್ಥ, ತಾಲೂಕು ಉಪಾಧ್ಯಕ್ಷರು. ನಾವು ಸುಮಾರು ಸರಿ ತಹಸೀಲ್ದಾರ್ಗೂ ಕೊಟ್ವಿ ಅರ್ಜಿ. ಮತ್ತು ಹೋದ ಸರಿ MLA ಅವ್ರು ಇದ್ದರು, ಅವ್ರಿಗೂ ಅರ್ಜಿ ಕೊಟ್ಟಿದ್ವಿ. ಇವಾಗೂ MLA ಅವ್ರಿಗೆ ಅರ್ಜಿ ಕೊಟ್ಟಿದ್ವಿ. ಈ ಸಾಂಕ್ಷನ್ ಆಗಿ ನಿಲ್ಲಿಸಿ ಇಲ್ಲಾಗಲೇ ಸುಮಾರು ಒಂದು 6 ತಿಂಗಳಾಯಿತು. ಸಾಂಕ್ಷನ್ ಆಗಿತ್ತು 1 ಕೋಟಿ 30 ಲಕ್ಷಕ್ಕೆ, ಅಲ್ಲಿಗಂಟ ಆಗಿದೆ. ಸಾಂಕ್ಷನ್ ಆಗಿ 1,35 ಲಕ್ಷಕ್ಕೆ ಸಾಂಕ್ಷನ್ ಆಗಿ ಈ MLA ಇದಕ್ಕೆ ಗಮನ ಇಲ್ದಂಗೆ ಇನ್ನು 1 ತಿಂಗಳು ಕಳೆದ್ರೆ ಜಾತ್ರೆ ಬರುತ್ತೆ, ಮಣ್ಣಮ್ಮ ಜಾತ್ರೆ. ಸುಮಾರು ನಮ್ಮ ತಾಲೂಕಲ್ಲಿ ಸುಮಾರು ಜನ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಕೂಡ್ಕೊಂಡಿದ್ದಾರೆ. ಅಂಥಷ್ಟು ಆ ಜಾತ್ರೆ ಹೊತ್ತಿಗೆ ಈ ರೋಡನ್ನು PWR ಆಗಲಿ AWR ಆಗಲಿ ಇದು ಗಮನ ತಗೊಂಡು ಈ ರೋಡನ್ನು ಅರ್ಜೆಂಟ್ ಮುಗಿಸ್ಬೇಕಂತ ನಮ್ಮ ಕೋರಿಕೆ. ನಮ್ಮದು ಕಿಲಾರಹಳ್ಳಿ ತಾಂಡ. ನಾವಿಲ್ಲಿ ಇದು ಹೂಲ್ದೆರೆ ಪಂಚಾಯತಿಯಿಂದ ಇದು ಈ ಕಡೆ ಲೆಫ್ಟಿಗೆ ಬಂದರೆ ಇದು ಚೇಳೂರು, ಹೊಸಕೆರೆ ಮತ್ತು ಜಿಲ್ಲಾ ಕೇಂದ್ರ ತುಮಕೂರಿಗೆ ಟಚ್ ಆಗುತ್ತೆ ಈ ರೋಡು. ಹಾಗಾಗಿ ದಯವಿಟ್ಟು ನಮ್ಮ ಚಿಕ್ಕನಾಯಕನಹಳ್ಳಿ ಶಾಸಕರಾದಂಥ ಸುರೇಶ್ ಬಾಬುರವರಿಗೆ ಗಮನಕ್ಕೆ ಸುಮಾರು ಸಲ ತಗೊಂಬಂದಿದ್ದೀವಿ. ಆದರೂ ಈ ರೋಡ್ ಯಾವುದೇ ಇದಕ್ಕೆ ರೆಡಿನೂ ಮಾಡಿಲ್ಲ, ಡಾಂಬರೀಕರಣನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಹಾಗಾಗಿ ದಯವಿಟ್ಟು ಶಾಸಕರಿಗೆ ಆಗಿರಲಿ ಮತ್ತು ಸೋಮಣ್ಣ ಸಾಹೇಬ್ರಿಗಾಗಿರಲಿ ಅವ್ರಿಗೂ ಗಮನಕ್ಕೆ ತಗೊಂಬಂದಿದ್ದೀವಿ. ಯಾವುದೇ ಇದಕ್ಕೂ ಭಾಳ ಇದು ಸುಮಾರು 15-20 ವರ್ಷದಿಂದ ಇದು ಎಲ್ಲ ಗುಂಡಿ ಗುದ್ರ ಬಿದ್ದು ಎಲ್ಲ ಹಾಳಾಗೋಗ್ಬಿಟ್ಟೈತೆ. ಯಾವುದೇ ಇದಕ್ಕೂ ಮೊನ್ನೆ ಒಂದು 2 ವೀಲರ್ನವರು ಒಂದು 4-5 ಜನ ಬಿದ್ದು ಅವರು ಗಾಯ ಮಾಡಿಕೊಂಡು ತುಮಕೂರು ಜಿಲ್ಲಾಸ್ಪತ್ರೆಗೆ ಸೇರಿದ್ದಾರೆ. ಹಾಗಾಗಿ ದಯವಿಟ್ಟು ಇದು ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಇನ್ನು ಅದು ಏನು ಮಾಡ್ತೀರೋ ಇನ್ನೊಂದು ತಿಂಗಳೊಳಗಡೆ ಇದು ನಮಗೆ ರೆಡಿ ಮಾಡಿಕೊಡ್ಬೇಕು. ಇಲ್ಲಾಂದರೆ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ. ಬುಕ್ಕಾಪಟ್ಟಣ ಹೋಬಳಿ ಶಿರಾ ತಾಲೂಕಿಗೆ ಸೇರಿದ್ರೂ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿದೆ. ಆದ್ದರಿಂದ 2 ಕ್ಷೇತ್ರದ ಶಾಸಕರು ಈ ಹೋಬಳಿಯನ್ನ ಮೂಲೆಗುಂಪು ಮಾಡಿದ್ದಾರೆ ಎನ್ನುವುದು ಸ್ಥಳೀಯರ ಆರೋಪವಾಗಿದೆ. ರಸ್ತೆ ಕಿರಿದಾಗಿದ್ದು ಗುಂಡಿಗಳಿಂದ ಕೂಡಿದೆ. ಇದರಿಂದ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದು, ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಶಾಸಕರು ಈ ಬಗ್ಗೆ ನಿಗಾವಹಿಸಿ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್, ನಾವು ರಾಮಲಿಂಗಾಪುರದಿಂದ ಇಲ್ಲಿ ಶಿರಾಗೆ ಡೈಲಿ ಓಡಾಡ್ತಿರ್ತೀವಿ. ಯಾವ ಮಕ್ಕಳು ಮರಿಗಳು ವಾಪಸ್ ಸ್ಕೂಲ್ಗೆ ಹೋಗ್ತಾವ, ಮನೆಗೆ ಹೋಗ್ತಾವ ಒಂದು ಗೊತ್ತಾಗಲ್ಲ. ಆಸ್ಪತ್ರೆಗಂತೂ ರೆಗ್ಯುಲರಾಗಿ ಹೋಗ್ತಾ ಇರ್ತೀವಿ. ಇಲ್ಲಿ ತುಂಬ ತೊಂದರೆ ಅಂದರೆ ತುಂಬ ತೊಂದರೆ. ದಯವಿಟ್ಟು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇದು ಮೊದಲನೇ ಕರ್ತವ್ಯ ಅಂದ್ಕೊಂಡು ಕಿಲಾರದಳ್ಳಿಯಿಂದ ಏನು ಗುಬ್ಬಿ ತಾಲೂಕಲ್ಲಿ ಇದೆಯಲ್ಲ ರೋಡು, ಅದರಲ್ಲಿ ಅರ್ಧ ಮಾಡಿಕೊಟ್ರೆ ನಮ್ಗೆ ಭಾಳ ಹೆಲ್ಪ್ ಆಗುತ್ತೆ ಸರ್. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಅರ್ಜೆಂಟಾಗಿ ಇದನ್ನು
ಗಮನಕ್ಕೆ ತಗೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀವಿ. ಈ ಕಡೆ ಇಲ್ಲಿಂದ ಇಲ್ಲಿ ತಾಂಡಾ ಗೇಟಿಂದ ಮಂಡಮ್ಮನ ದೇವಸ್ಥಾನವರೆಗೂ ರೋಡು ಗಾಡಿ ಓಡಿಸ್ಲಿಕ್ಕೆ ಆಗೋದಿಲ್ಲ, ತುಂಬಾ ಪ್ರಾಬ್ಲಮ್ ಇದೆ. ಇದೊಂದು ರೋಡ್ ಸರಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. ಹೋದ್ವಿ ಎಲ್ಗಾರ ಹೋದ್ವಿ ಬಂದ್ವಿ, ನಮ್ಗೆ ಅರ್ಜೆಂಟ್ ರೋಡ್ ಚೆನ್ನಾಗಿಲ್ಲ, ಎದ್ರಕತ್ತಾರೆ ಬರಕ್ಕೆ ಹೋಗಕ್ಕೆ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.